ಇರುವಂತ ಸ್ಥಳ ಸೌಭದೇಶಕ್ಕೆ ಯಾರನ್ನು ಕೇಳಿದ್ದೀರಿ? ಸೋಲ ಮಹಾರಾಜರು ಅಂತ ಕೇಳಿದ್ರು. ನಾವೇ ಸರಿ. ಓಲವ ಕೊಟ್ಟ ಬರೀ ವಿಶೇಷವ ಒಂದು ದೃಷ್ಟಿಯಿಂದ ಯೋಚಿಸಿದ್ರೆ ನಾವು ಕೊಟ್ಟಷ್ಟು ವಿಶೇಷ ಪ್ರಪಂಚಕ್ಕೆ ಯಾರು ಕೊಡ್ಲಿಲ್ಲ. ಒಂದೇ ಒಂದು ಉದಾಹರಣೆಯಿಂದ ತಾವು ತಿಳಿಯಬಹುದು. ಆಳುವ ಪ್ರದೇಶದಿಂದ ವ್ಯಕ್ತಿಗೊಂದು ಹೆಸರು ಬಂದ್ರೆ ಯಾವ ಕಾಲಕ್ಕೂ ಒಂದು ವಿಶೇಷ ಅಲ್ಲ ನೋಡಿ. ಒಂದು ವ್ಯಕ್ತಿಯಿಂದ ಒಂದು ಪ್ರದೇಶಕ್ಕೆ ಹೆಸರು ಬಂತೆ ಆದ್ರೆ ಅದು ಆ ವ್ಯಕ್ತಿಯ ವಿಶೇಷತೆ. ಬಹುಕಾಲದಿಂದ ಈ ನಾಡನ್ನು ಸೌಭದೇಶ ಎಂದು ಕರೆಯುತ್ತಾ ಇದ್ರು. ಯಾವತ್ತು ಈ ನಾಡಿನಲ್ಲಿ ಸಾಲ್ವೇಶನ ಆಳ್ವಿಕೆ ಪ್ರಾರಂಭವಾಯಿತು ಅಂದಿನಿಂದ ಸಾಲ ನಾಡೆಂದೇ ಕರೆಯುತ್ತಾರೆ. ಪ್ರತಿನಿತ್ಯದ ಪದ್ಧತಿಯಂತೆ ಒಳಗೆ ಚಾವಡಿಯನ್ನು ಸೇರಿದ್ದಾಗಿದೆ. ಲೋಕ ನಮ್ಮ ವಿಷಯದಲ್ಲಿ ಏನನ್ನ ಹೇಳುತ್ತದೆ ಎಂಬುದನ್ನು ತಿಳಿಯುವುದಕ್ಕಾಗಿ ದೇಹೋಚ್ಚಾರವನ್ನು ಹಾಕಿದ್ದೇವೆ. ನೋಡೋಣ ಏನಾದರೂ ವಿಶೇಷ ಇದೆ. ಯಾರ ನೀನು? ನಾನಲ್ವಾ ನಿಮ್ಮ ಇನ್ನೊಂದು ಜನ್ಮದಲ್ಲಾದ್ರೂ ಆಗ್ಲಿಕ್ಕೆ ಸಾಧ್ಯ. ಯಾವ ಊರಿನ ಮಹಾರಾಜರ ಬಾಯಿ ನೋಡ್ಲಿ, ಆ ಬಾಯಿಯೊಳಗೆ ನೀವು ಬಿಟ್ಟು ಬೇರೆ ಯಾರು ಇಲ್ಲ. ಏನನ್ನ ಹೇಳುವುದು? ನಿಮ್ಮ ಸುದ್ದಿ ಸುದ್ದಿ ಸುದ್ದಿ. ಎಲ್ಲರೂ ನನ್ನನ್ನು ಹೊಗಳುತ್ತಿದ್ದಾರೆ. ಇದ್ರೆ ಇರಬೇಕು, ಆಡಿದ್ರೆ ಆಳ್ಬೇಕು, ಸಾಲುವಂತಹವರು. ಅಯ್ಯ, ಹೊಗಳಿಕೆ ಅನ್ನುವುದು ಯೋಗ್ಯತೆಯ ಅಳತೆಗೋಲ ಅಲ್ಲ. ಬಿಡು, ನಾವು ಅದಕ್ಕೆ ಮಹತ್ವ ಕೊಡುವವರು ಅಲ್ಲ. ಅಲ್ಲ, ನೀನೇನಾದ್ರೂ ಸಂಗ್ರಹಿಸಿದೆಯೋ? ಹೌದೌದು. ಹಾಗಾದ್ರೆ ಇದನ್ನೇ ಕೇಳಿ ಪ್ರಯೋಜನ ಇಲ್ಲ. ಏನಾದ್ರೂ ಹೊಸ ಸುದ್ದಿ ಬೇಕು ಅಂತ ಆಲೋಚನೆ ಮಾಡಿ ಅಲ್ಲಿಂದ ಮುಂದೆ ಹೊರಟೆ. ಎಲ್ಲಿಗೋದೆ? ಕಾಶಿ ದೇಶದವರೆಗೆ ಹೋದೆ. ಏನ್ ನೀನು ಪುಣ್ಯಕ್ಷೇತ್ರ ತಿರುಗಾಟಕ್ಕೆ ಹೊರಟವನ? ಅಪ್ಪ ಹೊರ್ಕೊಂಡು ಹೊತ್ಕೊಂಡು ಹರಕೆಯಲ್ಲಿ ಹೊತ್ತಿರ್ಲಿಕ್ಕೆ ಹೋದದ್ದಲ್ಲ, ತೀರ್ಥಯಾತ್ರೆಗೆ ಹೊರಟವನ? ಅದಲ್ಲ ಅದಲ್ಲ ಅದಲ್ಲ. ಮತ್ತೆ ಕಾಶಿಗೆ ಹೋದೆ ಅಂತ ಹೇಳಿದೆಯಲ್ಲ? ಹೌದು. ಏನು ಗಂಗೆಯಲ್ಲಿ ಅಪ್ಪನ ಪಿಂಡ ಬಿಡ್ಲಿಕ್ಕೆ ಹೋದವನ? ನೀರಿನಲ್ಲಿ ತೇಲಿ ಬಿಡ್ಲಿಕ್ಕೆ ಹೊರದಲ್ಲ. ಅಷ್ಟೇನು? ಏನಾದ್ರೂ ವಿಶೇಷ ಉಂಟು ನೋಡು ಆ ಊರಿನಲ್ಲಿ. ಸಿಕ್ಕಿತೆ? ಸಿಕ್ಕಿದೊಳೆ ಪರಮ ಸುಂದರ ರೂಪ ನಿದಯ, ಪರಮ ಸುಂದರ ರೂಪ ನಿದಯ, ನೇರವಾಗಿ ಅಲ್ಲಿ ಹೋಗಿ ನೋಡ್ತಾ ಇದ್ದೇನೆ. ಆ ಊರಿನಲ್ಲಿ ಮಾತ್ರ ಭಾರಿ ವಿಶೇಷ, ಭಾರಿ ವಿಶೇಷ. ಏನದು ವಿಶೇಷ ಅಂದ್ರೆ ಬೇರೆ ಏನಲ್ಲ. ಕೆಲವರು ಹೊಂಡ ತೆಗಿತಾ ಇದ್ದಾರೆ, ಇನ್ನು ಕೆಲವರು ಹಗ್ಗ ಹಿಡ್ಕೊಂಡು ಹೋಗ್ತಾ ಇದ್ದಾರೆ, ಮತ್ತು ಕೆಲವರು ಮಾವಿನ ಮರ ಕಡಿತಾ ಇದ್ದಾರೆ. ಅಂದ್ರೆ 3 ಜನ ಹೆಣ್ಮಕ್ಳು ಅಂತ ಹೇಳಿದ್ನಲ್ಲ, ಮದುವೆಯ ವಿಧಾನ 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 3 ಜನ ಹೆಣ್ಮಕ್ಳು ಅಂತ ಹೇಳಿದ್ನಲ್ಲ. ಅಂಬಿಕೆ, ಅಂಬಾಲಿಕೆ ಅಂತ ಅವ್ರ ಹೆಸರು ನೋಡಿ. ಅಲ್ಲಿಯ ಧರೆಗ ಮದುವೆ ನಿಶ್ಚಯ ಮಾಡಿದ್ದಾರೆ. ಯಾವ ರೀತಿ ಆದ್ರೆ ಹುಡುಗ ಯಾರು ಅಂತ ಸಿಗ್ಲಿಲ್ಲ ಇನ್ನು. ಎಂತ ಹೇಳ್ತೀಯ ನೀನು? ನೋಡಿ, ಮದುವೆ ನಿಶ್ಚಯ ಆಗಿದೆ, ಹುಡುಗ ಸಿಕ್ಕಲಿಲ್ಲ. ಹುಡುಗ ಇಲ್ಲ, ಹುಡುಗ ಸಿಕ್ಕದೆ ಮದುವೆ ನಿಶ್ಚಯ ಆಗ್ತದೇನೋ? ನಾನು ಕೇಳಿದೆ ಆಗ್ತದ ಅಂತ. ಇದು ಆಗಿ ಹೋಗಿದೆ. ಹೇಗಂತೆ? ಬೇರೆ ಆಗಲ್ಲ, ಎಲ್ಲ ಕ್ರಮದಂತೆ ಮದುವೆ ಅಲ್ಲ ಇದು. ಇದು ವಿಕ್ರಮ್ ಪಾಂಡ್. ವಿಕ್ರಮನೇ ಹಣ. ಹೌದು. ಎಲ್ಲ ಅರಸು ಮಕ್ಕಳು ಅಲ್ಲಿವರೆಗೆ ಬರುವುದಂತೆ, ಎಲ್ಲ ಹೊಡೆದಾಡಿಕೊಳ್ಳುವಂತೆ. ಎಲ್ಲವರನ್ನೂ ಒಬ್ಬಾತ ಜಯಿಸಿದವನಿಗೆ ಈ 3 ಜನರನ್ನು ಕೊಟ್ಟು ಮದುವೆ ಮಾಡಿ ಬಿಡುದಂತೆ. ಒಡೆಯ ಪ್ರತಾಪ ಸೇನ ಉದ್ದೇಶ ಲೋಕೋತ್ತರ ವಿಕ್ರಮಿ ತನ್ನಾಳಿಯನಾಗಬೇಕು ಎಂದು. ಹೌದು ಒಡೆಯ. ವಿಕ್ರಮವೇ ಹಣವಾದಲ್ಲಿ ವಿಕ್ರಮಿಗಳಿಗೆಲ್ಲ ಆಮಂತ್ರಣ ಕೊಡಬೇಡುವ? ಕೊಡಲೇಬೇಕು. ಕೊಟ್ಟಿದ್ದಾನ. ಊರಿನ ಅರಸುಗಳಿಗೆ ಎಲ್ಲರಿಗೂ ಲೇಖನ ಕೊಟ್ಟಿದ್ದಾರೆ. ಮಾತ್ರ ಅಲ್ಲ, ಊರಿನ ಅರಸುಗಳೆಲ್ಲ ಹೊರಟು ಬಿಟ್ಟಿದ್ದಾರೆ. ಕೊಟ್ಟಿದ್ದಾರೆ ಎನ್ನುವುದಕ್ಕೆ ಸಾಕ್ಷಿ. ಹೌದೌದೌದು, ಬರುತ್ತಾ ಇದ್ದಾರೆ. ನಾನು ಬರುವಾಗ ಬರ್ತಾ ಇದ್ರು. ಬರ್ತಾ 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 ಇರುವಾಗ ನಾನು ಲೆಕ್ಕ ಹಾಕ್ತಾ ಇದ್ದೆ. ಏನು? ಎಲ್ಲ ಊರಿನ ಅರಸರು ಬಂದಿದ್ದಾರೆ, ಆದ್ರೂ ನಮ್ಮೊಡೆಯ ಮಾತ್ರ ಯಾಕೆ ಹೊರಡ್ಲಿಲ್ಲ ಅಂತ ಆಲೋಚನೆ ಮಾಡ್ತಾ. ಏನ್ ನಾವು ಮಾನ ಬಿಟ್ಟವರು ಅಂತ ತಿಳಿದ್ಯಾ? ಯಾಕೆ ಒಡೆಯ? ಹಾಗಲ್ಲ, ಘೋಷಣೆ ಕೇಳಿದಾಕ್ಷಣ ಹೋಗಲಿಕ್ಕೆ ನಮಗೂ ಒಂದು ಆಮಂತ್ರಣ ಅನ್ನೋದು ಬೇಡವಾ? ಅದೇ ನಾನು ಕೇಳುದು. ಆ ಪ್ರತಾಪ ಸೇನ ಲೆಕ್ಕದ ಪಟ್ಟಿಯೊಳಗೆ ಹಾಗಾದ್ರೆ ನೀವು ಸಿಕ್ಲಿಲ್ವಾ? ನೀವು ಲೇಖನ
ಯಾಕೆ ಗೊತ್ತಾಗ್ಲಿಲ್ಲಲ್ಲ. ನಮಗೆ ಆಮಂತ್ರಣ ತಲುಪಲಿಲ್ಲ, ಇಲ್ಲಿವರೆಗೆ ಆಮಂತ್ರಣ ಬರಲಿಲ್ಲ. ದೇವೋತ್ತರ ಲೋಕೋತ್ತರ ವಿಕ್ರಮಿಯಾದ ಈ ಸರ್ವೇಶ್ವರಿಗೆ ಸುರ ಸುರ, ನರ ನರ, ಗರುಡ ಗರುಡ, ಕಿನ್ನರ ಕಿನ್ನರ, ಕಿಂಪುರುಷ ಕಿಂಪುರುಷ, ಸಿದ್ಧ ಸಿದ್ಧ, ಸಾತ್ಯರು ಸಾತ್ಯರು ಇವರೆಲ್ಲರನ್ನೂ ಮೆಚ್ಚುವ ಸಾಮರ್ಥ್ಯವುಳ್ಳ ನನ್ನಂತವನಿಗೆ ಆಮಂತ್ರಣ ಕೊಡ್ಲಿಲ್ಲ ಅಂತ ಆದ್ರೆ ಬರಲಿಲ್ಲ ಅಂತಾದ್ರೆ ಇದೇನು ಪ್ರತಾಪಸೇನನ ಅಹಂಕಾರವು ಅಲ್ಲೋ ಅಥವಾ ಅವನ ಪಾಲಿಗೆ ಬಂದ ಅಧಾತ್ಮತನ ಕಾಲವು ಸತ್ಯ. ಆತ ತಿಳಿದದ್ದೇನು ನಿಮಗೆ ಏನು ಆತ ಬಗೆದಿದ್ದಾನೆ, ನಮ್ಮನ್ನ ಅಲಕ್ಷ್ಯಗೈದಿದ್ದಾನೆ. ಸತ್ಯ ಸತ್ಯ. ಎಲ್ಲ ಭೂಪರನ್ನು ಮೀರಿಸಿ ಮೆಟ್ಟಿ ಬದುಕುವ ಸಾಮರ್ಥ್ಯವುಳ್ಳ ಶೌರ್ಯವಾದ ನನ್ನನ್ನು ಒಬ್ಬ ತಳ ಎಂದು ಭಾವಿಸಿದ, ಸಾಮಾನ್ಯ ಎಂದು ತಿಳಿದಂತ ಪ್ರತಾಪಸೇನನ್ನು ಬಿಡುವುದಲ್ಲ, ನೇರವಾಗಿ ಅಲ್ಲಿಗೆ ಹೋಗುದು, ಅಲ್ಲಿವರೆಗೆ ಹೋಗಿ ಸೇನಾ ಸಮೇತನಾಗಿ ಆಕ್ರಮಣಗೈಯುವುದು, ಬಂದಂತ ಅರಸು ಮಕ್ಕಳ ಬಡಿಯುವುದು, ಪ್ರತಾಪಸೇನವನ್ನು ನಿರ್ಮಿಸಿದಂತ ಮದುವೆಯ ಮಂಟಪದ ಕಂಬಕ್ಕೆ ಬಿಗಿಯುವುದು. ಆಮೇಲೆ ಇದ್ದಾರಲ್ಲ ಸ್ಫುರದ್ರೂಪಿ ತನುಜೇರು, ಹೆಣ್ಮಗಳು ಅಂಬೆ, ಅಂಬಿಕೆ, ಅಂಬಾಲಿಕೆ, ನಿಜ. ಅವ್ರನ್ನ ನಾನೇ ಕೈ ಹಿಡಿಯುವುದು. ಹೇಗೆ ಆದೀತಲ್ಲ? ನೀವು ಮದುವೆ ಆದ್ರೆ ನನ್ ಗೊತ್ತಿಲ್ಲ. ಎಷ್ಟು ಸಂತಾನವೇ, ಏನ್ ನಾವು ಮದುವೆ ಆಗುದಲ್ಲ ನಿನಗ? ಆಗಲ್ಲ ಆಗಲ್ಲ. ಅದೇ ಅಲ್ಲಿವರೆಗೆ ಹೋಗಿ ಪ್ರತಾಪಸಿಂಹ ಚಪ್ರಗೂ ಬಿಗದಾಕಿ ಆ ಹೆಣ್ಮಕ್ಳನ್ನು ಮದುವೆ ಆಗಿ ಆದ್ರೆ ನಮ್ಗೆಲ್ಲ ನೋಡ್ಲಿಕ್ಕೆ ಭಾರಿ ಸಂತೋಷ ಅಡ್ಡಿಲ್ಲ ಅಂತ ಹೇಳಿದೆ. ಓ, ನಿನ್ನ ಹೃದಯ ವಿಶಾಲವಾದದ್ದು, ಹೃದಯದ ಭಾವನೆಗೆ ತಕ್ಕಂತೆ ಶಬ್ದ ಸಿಗುವುದಿಲ್ಲ ಹೇಳಲಿಕ್ಕೆ. ಇಲ್ಲ, ಹಾಗಾಗಿ ಯಥಾರ್ಥ ಅಲ್ಲ ಅಪಾರ್ಥ ಆಗುವುದು. ಏನು ಮಾಡು, ಶಬ್ದ ಸಿಗ್ತಿದ್ದಕ್ಕೆ ತಡ ಮಾಡೋಲ್ಲ, ಸೇನಾ ಸಮೇತರಾಗಿ ಅಲ್ಲಿ